established for the purpose of providing loans and advances to the agriculture sector. ಅಂದ್ರೆ ವ್ಯವಸಾಯದ ಒಂದು ವ್ಯವಸ್ಥೆಗೆ ಅಥವಾ ವ್ಯವಸಾಯದ ಒಂದು ವಿಭಾಗಕ್ಕೆ ಸಾಲ ಮತ್ತು ಮುಂಗಡಗಳನ್ನು ಕೂಡ ಸಪರೇಟ್ ಆಗಿ ಬ್ಯಾಂಕ್ಗಳನ್ನು ಮಾಡ್ಕೊಂಡಿದ್ರು. ಓಕೆನಾ? ಅದರಲ್ಲಿ ಕೆಲವೊಂದು ಬ್ಯಾಂಕ್ಗಳು ಆಕ್ಸಿಸ್ ಬ್ಯಾಂಕು ಇವೆಲ್ಲ ಮೊದಲೆಲ್ಲ ಓನ್ಲಿ ಫಾರ್ ಇನ್ ಕೇಸ್ ಕೃಷಿ ಅಭಿವೃದ್ಧಿ ಬ್ಯಾಂಕ್ಗಳಾಗಿದ್ವು ಅಥವಾ ಕೃಷಿಗೆ ಸಂಬಂಧಿಸಿದ ಬ್ಯಾಂಕ್ಗಳೇ ಆಗಿದ್ವು. ಹಾಗಾಗಿ ಆಕ್ಸಿಸ್ ಬ್ಯಾಂಕ್ ನೋಡ್ರಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಆಕ್ಸಿಸ್ ಬ್ಯಾಂಕ್ ಮಾಡ್ಕೊಂಡಿದ್ರು ಮೊದಲೆಲ್ಲ. ಓಕೆನಾ? ಈಗ ಅವೆಲ್ಲ ಕಮರ್ಷಿಯಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದ್ದಾವೆ. ಈಗಲೂ ಅಲ್ಲಿ ಕೃಷಿಗೆ ಮೊದಲ ಆದ್ಯತೆಯನ್ನೆಲ್ಲ ಕೊಡ್ತಾ ಇರ್ತವೆ. ಓಕೆನಾ? ಹಾಗಾಗಿ ರೈತರಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲಗಳು ಬೇಕಾಗುತ್ತವೆ. ಅಲ್ಪಾವಧಿ ಸಾಲಗಳು ಸಹಕಾರ ಬ್ಯಾಂಕ್ ಕೊಡುತ್ತವೆ. ಆದರೆ ದೀರ್ಘಾವಧಿ ಸಾಲಗಳನ್ನು ಕೊಡಬೇಕಾದ್ರೆ ಕೆಲವೊಂದು ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಧ್ಯ ಆಗ್ತದೆ. ಅಥವಾ ಕೃಷಿ ರಂಗದಲ್ಲಿ ಆರ್ಥಿಕ ಪ್ರಗತಿ ಆಗಬೇಕಾದ್ರೆ ರೈತರಿಗೆ ದೀರ್ಘಾವಧಿ ಸಾಲಗಳನ್ನು ಕೊಡಬೇಕಾಗುತ್ತದೆ. ಮತ್ತು ಅವರಿಗೆ ಸಲೀಸಾಗಿ ಸಾಲ ಸಿಗಲಿ ಎಂಬ ಉದ್ದೇಶಕ್ಕಾಗಿಯೇ ಈ ಬ್ಯಾಂಕ್ಗಳನ್ನು ಸ್ಥಾಪಿಸಲಾಗಿದೆ. ಅವುಗಳಲ್ಲಿ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ಗಳನ್ನು ಕರೀತಾರೆ, ಅಥವಾ ಇನ್ ಕೇಸ್ ವ್ಯವಸಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಂತಾನು ಕರೀತಾರೆ ಇವುಗಳನ್ನ. ಓಕೆನಾ? ಅಥವಾ ಭೂ ಅಭಿವೃದ್ಧಿ ಬ್ಯಾಂಕ್ಗಳಂತಾನು ಕರೀತಾರೆ. ಓಕೆನಾ? ದಟ್ ಇಸ್ ಅಗ್ರಿಕಲ್ಚರ್ ಬ್ಯಾಂಕ್ಸ್. ಒನ್ಸ್ ಅಗೇನ್ ನೋಡ್ರಿ, agriculture banks for providing long-term loans to agricultural development. Agriculture banks are established. For example, land mortgage banks, now they are called primary agricultural and rural development banks ಅಂತ ಕರೀತಾರೆ. They are also called as a land development banks ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಭೂ ಅಭಿವೃದ್ಧಿ ಬ್ಯಾಂಕ್ಗಳಂತಾನು ಕರೀತಾರೆ. ಅವು ಅಗ್ರಿಕಲ್ಚರ್ ಬ್ಯಾಂಕ್ಸ್ ಫಾರ್ ಎಕ್ಸಾಂಪಲ್ ಯಾವ್ಯಾವ ಅಂದ್ರೆ ಆಕ್ಸಿಸ್ ಬ್ಯಾಂಕ್ಸ್, ICICI ಬ್ಯಾಂಕ್ಸ್, ಇವೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಬ್ಯಾಂಕ್ಗಳು ಮಾಡ್ಕೊಂಡಿದ್ದಾರೆ. ಅವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದಾವೆ. ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲವೊಂದು ಕೋಆಪರೇಟಿವ್ ಬ್ಯಾಂಕ್ಸ್ ಅಥವಾ ಕೃಷಿ ಅಭಿವೃದ್ಧಿ ಬ್ಯಾಂಕ್ಗಳಂತ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಸಹ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ಅಂತ ಕರೀಬಹುದಲ್ಲಿ. ಓಕೆನಾ? ಬರ್ಕೊಂತಾರೆ ಇದನ್ನ ಕನ್ನಡದಲ್ಲಿ. ಆಫ್ಟರ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್, ನೆಕ್ಸ್ಟ್ ಒನ್ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಸಹಕಾರಿ ಬ್ಯಾಂಕ್ಗಳಂತ ಕರೀತಾರೆ. ಕೃಷಿಕರು ಸಹಕಾರ ತತ್ವದ ತಳಹದಿ ಮೇಲೆ ಸಂಘಟಿತರಾಗಿ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ಈ ಬ್ಯಾಂಕ್ಗಳು ಚಿಕ್ಕ ರೈತರಿಗೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ, ಅಂದ್ರೆ ಲೆಸ್ ದೆನ್ ₹1 ಅಥವಾ 1% ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುತ್ತವೆ. ರೈತರಿಗಷ್ಟೇ ಅಲ್ಲದೆ ಹಳ್ಳಿಯಲ್ಲಿನ ಕುಶಲಕರ್ಮಿಗಳು, ಅಂದ್ರೆ ಕುಶಲಕರ್ಮಿ ಮೀನ್ಸ್ ಅಲ್ಲಿ ಸಣ್ಣ ಪುಟ್ಟ ಕೈಯಿಂದ ಕೆಲಸ ಮಾಡುವ ಕಾರ್ಮಿಕರಂತ, ಅಂದ್ರೆ ಇಟ್ ಮೀನ್ಸ್ ಚಮ್ಮಾರರು ಅಥವಾ ನೇಕಾರರು, ಅವರೆಲ್ಲ ಏನ್ ಮಾಡ್ಕೊಡ್ತಾರೆ ಕುಶಲಕರ್ಮಿಗಳು ಅಂತ ಕರೀತಾರೆ. ಅವ್ರಿಗೂ ಸಹ ಈ ಬ್ಯಾಂಕ್ಗಳು ಸಾಲ ಕೊಡ್ತವೆ. ಸಹಕಾರ ಬ್ಯಾಂಕ್ಗಳು ಏನ್ ಮಾಡ್ಕೊಂತೀವಿ ಅಂದ್ರೆ ಸಹಕಾರದ ಒಂದು ತತ್ವದ ಅಳೆಯ ಮೇಲೆ, ಅಂದ್ರೆ ಕೋಆಪರೇಷನ್ಸ್ ಮೇಲೆ ಏನ್ ಮಾಡ್ಕೊಂತಲ್ಲಿ ದೇ ಆರ್ ಎಸ್ಟಾಬ್ಲಿಷ್ಡ್ ಫಾರ್ ದಿ ಪರ್ಪಸ್ ಆಫ್ ಟು ಪ್ರೊವೈಡಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಟು ದಿ ದೋಸ್ ಇನ್ ಕೇಸ್ ಹೋಮ್ ವರ್ಕರ್ಸ್, ಅಥವಾ ಇನ್ ಕೇಸ್ ಅಂತಲ್ಲಿ ಗುಡಿ ಕೈಗಾರಿಕೆಗಳಂತ ಕರೀತಾರೆ. ಅಥವಾ ಗುಡಿ ಕೈಗಾರಿಕೆಗಳಿಗೆ ನಿಭಾಯಿಸುವ ವರ್ಕರ್ಸ್ಗಾಗಿರ್ಬೋದು ಅಥವಾ ಕಾರ್ಮಿಕರಿಗಾಗಿರ್ಬೋದು, ಅವರೆಲ್ಲರಿಗೂ ಸಾಲಗಳನ್ನು ನೀಡುವಂತ ಬ್ಯಾಂಕ್ಗಳನ್ನು ಸಹಕಾರಿ ಬ್ಯಾಂಕ್ಗಳು ಅಂತ ಕರೀತಾರೆ. ಈಗೆಲ್ಲ ಅವುಗಳನ್ನ ಜಾತಿಗೊಂದು ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸಹಕಾರಿ ಬ್ಯಾಂಕ್ಗಳು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರತಿಯೊಂದು ಜಾತಿಗೂ ತಮ್ಮದೇ ಆದ ಬ್ಯಾಂಕ್ಗಳೆಲ್ಲ ಮಾಡ್ಕೊಂಡು ಇನ್ ಕೇಸ್ ಅವರವರ ಒಂದು ಪಂಗಡಗಳಲ್ಲಿ ಬರುವ ಎಲ್ಲಾ ಜನಾಂಗಗಳಿಗೆ ಸಹಾಯ ಮಾಡ್ಲಿಕ್ಕೆ, ಅಂದ್ರೆ ಅವ್ರವರೇ ಏನ್ ಮಾಡ್ಕೊಂಡು ಉಳಿತಾಯಗಳನ್ನ ಮಾಡ್ಕೊಂಡು ಆ ಉಳಿತಾಯಗಳನ್ನ ಯಾರು ನೀಡಿ ಪರ್ಸನ್ ಇರ್ತಾರೋ ಅಥವಾ ಯಾರಿಗೆ ಫೈನಾನ್ಷಿಯಲ್ ನೀಡ್ಸ್ ಇರ್ತದೋ ಅವ್ರಿಗೆ ಸಾಲದ ರೂಪದಲ್ಲಿ ಅವುಗಳನ್ನ ನೀಡ್ತಾ ಬರ್ತಾರೆ. ದಟ್ ಇಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಥವಾ ಸಹಕಾರಿ ಬ್ಯಾಂಕ್ಗಳನ್ನು ಕರೀಬಹುದಲ್ಲಿ. ಎಕ್ಸಾಂಪಲ್ಸ್ ಆಫ್ ಅಗ್ರಿಕಲ್ಚರ್ ಬ್ಯಾಂಕ್ಸ್ ಅಂತ ಬರ್ಕೊಂಡ್ರಲ್ಲ, ಇನ್ USA ಫೆಡರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇನ್ ಜರ್ಮನಿ ಲ್ಯಾಂಡ್ ಸ್ಕ್ಯಾಚ್ ಫಂಡ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇನ್ ಇಂಡಿಯಾದಲ್ಲಿ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇನ್ ಫ್ರಾನ್ಸ್ ನಲ್ಲಿ ಕ್ರೆಡಿಟ್ ಲೋನ್ಸ್ ಆರ್ ಫ್ರಾನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ ಇಂಗ್ಲೆಂಡ್ ನಲ್ಲಿ ಅಗ್ರಿಕಲ್ಚರಲ್ ಮಾರ್ಟ್ಗೇಜ್ ಕಾರ್ಪೊರೇಷನ್ಸ್ ಅಂತ ಕರೀತಾರೆ. ಅಗ್ರಿಕಲ್ಚರಿಸ್ಟ್ ಆರ್ಗನೈಸ್ ದೆಮ್ಸೆಲ್ವ್ಸ್ ಆನ್ ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಅಂಡ್ ಫಾರ್ಮ್ ಕೋಆಪರೇಟಿವ್ ಬ್ಯಾಂಕ್ಸ್. The cooperative banks play very important role in the providing cheap credit facilities to the petty farmers, ಅಂದ್ರೆ ಸಣ್ಣ ಪುಟ್ಟ ಫಾರ್ಮರ್ಸ್ ಗಾಗಿರ್ಬೋದು, ಆರ್ಟಿಷಿಯನ್ಸ್ ಗಾಗಿರ್ಬೋದು, who have no accessibility to big joint stock banks ಅಂತ ಕರೀತಾರೆ. ಅಂದ್ರೆ ಇವ್ರಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಸಾಲ ಸಿಗದೇ ಇಲ್ಲ ಇವ್ರಿಗೆ. ಯಾಕಂದ್ರೆ ಅವ್ರ ಹತ್ರ ಶ್ಯೂರಿಟಿ ಇರಲ್ಲ. ಅವ್ರ ಹತ್ರ ಇರುವ ಬಂಡವಾಳ ಏನಂದ್ರೆ ಅವರ ಕುಶಲಕರ್ಮಿಗಳಾಗಿರ್ತಾರೆ. ಅಂದ್ರೆ ಇನ್ ಕೇಸ್ ಕೈಮಗ್ಗ ಕಾರ್ಖಾನೆಗಳನ್ನು ನಡೆಸ್ತಾ ಇರ್ತಾರೆ, ಅಥವಾ ಇನ್ ಕೇಸ್ ಅವ್ರದೇ ಆದ ಒಂದು ಇನ್ ಕೇಸ್
ಕೌಶಲ್ಯಗಳನ್ನು ಬಳಸ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ಇವರಿಗೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಸಾಲ ಸಿಗಲ್ಲ. ಆ ಕಾರಣಕ್ಕಾಗಿ ತಮ್ಮದೇ ಆದ ಒಂದು ಸಹಕಾರಿ ಬ್ಯಾಂಕ್ಗಳನ್ನು ರಚನೆ ಮಾಡಿಕೊಂಡು ಅವ್ರ ಹತ್ರ ಇರುವ ಒಂದು ಸೇವಿಂಗ್ಸ್ ನ ಸೇವ್ ಮಾಡಿಕೊಂಡು ಯಾರಿಗೆ ನೀಡ್ ಇರ್ತದೋ ಅವ್ರಿಗೆ ಸಾಲಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರೆದ್ರಲ್ಲಿ. ಓಕೆನಾ. ನೆಕ್ಸ್ಟ್ ಬಂದು RRB ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಇವು ಭಾರತ ಸರ್ಕಾರದಿಂದಲೇ ಸ್ಥಾಪನೆಪಟ್ಟಂತ ಬ್ಯಾಂಕ್ಗಳಾಗಿರ್ತವೆ. 1976ರಲ್ಲಿ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಈ ಬ್ಯಾಂಕ್ಗಳು ಸಂಬಂಧಿಸಿದ ರಾಜ್ಯದ ಹೊಣೆಗಾರಿಕೆಯಲ್ಲಿ ಪ್ರಾದೇಶಿಕವಾಗಿ ಸ್ಥಾಪಿಸಲ್ಪಟ್ಟಿರುತ್ತವೆ. ಅಲ್ಲದೆ ಗ್ರಾಮೀಣ ಸೇವೆಯಲ್ಲಿ ನಿರತರಾಗಿರುವ ವಾಣಿಜ್ಯ ಬ್ಯಾಂಕ್ ಸಂಸ್ಥೆಗಳಾಗಿರುತ್ತವೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಈ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡಲಾಗ್ತದೆ. ಅಂದ್ರೆ ಈ ಬ್ಯಾಂಕ್ಗಳು ಏನ್ ಮಾಡ್ತಾವ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಳ್ಬೇಕು, ರೋಡ್ ನಿರ್ಮಾಣ, CC ರೋಡ್ ಎಲ್ಲ ಹಾಕ್ಬೇಕು ಸರ್ ನಾವು, ಅಥವಾ ಇನ್ ಕೇಸ್ ಚರಂಡಿ ನಿರ್ಮಾಣ ಮಾಡ್ಕೋಬೇಕು, ಅಥವಾ ಇನ್ ಕೇಸ್ ಡ್ರೈನೇಜ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಬೇಕು ಅಂತ ಒಂದು ಕಾರ್ಯಗಳಿಗೆ ಸಾಲ ಕೊಟ್ಟು ಅವುಗಳನ್ನ ಯಾವ ತರ ರಿಕವರಿ ಮಾಡ್ತಾರೆ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಟ್ಯಾಕ್ಸ್ ಆಗಿರ್ಬೋದು, ಓಕೆನಾ, ಅಥವಾ ಸುಂಕಗಳಂತ ಮಾಡ್ತಾರೆ. ಆ ಸುಂಕಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನ ರಿಕವರಿ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ವ್ಯಾಪಾರಕ್ಕೆ ಸಣ್ಣ ಪುಟ್ಟ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಪಾರ ಚಟುವಟಿಕೆ ನಡೆಸಲು ಅಥವಾ ಪ್ರೊಡಕ್ಷನ್ಸ್ ಏನಾದ್ರು ಮಾಡ್ತಾ ಇದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಯಾವುದೋ ಒಂದು ಕೈಗಾರಿಕೆ ಮಾಡ್ತಾ ಇದಾರೆ ಸರ್, ಅಥವಾ ಸಣ್ಣ ಪುಟ್ಟ ಕೈಗಾರಿಕೆ, ಮೇಣದ ಬತ್ತಿ ಕೈಗಾರಿಕೆ ಮಾಡ್ತಾ ಇದಾರೆ, ಅಥವಾ ಸೀರೆ ನೇಯೋ ಕೈಗಾರಿಕೆ ಅಥವಾ ಕೈಮಗ್ಗ ಕೈಗಾರಿಕೆ ಮಾಡ್ತಿದ್ದಾರೆ. ಓಕೆನಾ. ಆ ತರ ಏನ್ ಮಾಡ್ಕೊಳ್ತಾನೆ ಅಲ್ಲಿರುವ ಅಗ್ರಿಕಲ್ಚರ್ಗೆ, ಆರ್ಟಿಷಿಯನ್ಸ್ಗೆ ಅಥವಾ ಪ್ರತಿಯೊಂದು ಕೆಲಸಗಾರರಿಗೂ ಏನ್ ಮಾಡ್ಕೊಳ್ತಾರೆ ಗ್ರಾಮೀಣ ಪ್ರದೇಶ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸಹಾಯ ಮಾಡ್ತವೆ ಅಂತ ಕರೀಬಹುದು. ಇವುಗಳನ್ನ ಭಾರತ ಸರ್ಕಾರದಿಂದಲೇ ಅಂದ್ರೆ ಸರ್ಕಾರದ ಬ್ಯಾಂಕ್ಗಳಾಗಿ ಕಾರ್ಯನಿರ್ವಹಿಸಿ ಸರ್ಕಾರದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತವೆ ಅಂತ ಕರೀಬಹುದು. ಈ ಬ್ಯಾಂಕ್ಗಳ ಉದ್ದೇಶಗಳು ನೋಡ್ರಿ, ಆಬ್ಜೆಕ್ಟಿವ್ಸ್ ಆಫ್ RRBs ಅಂದ್ರೆ ಗ್ರಾಮೀಣ ಪ್ರದೇಶಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ. ಅಂದ್ರೆ ನಮ್ಗೆಲ್ಲಾ ಕೌಶಲ್ಯಗಳು ಇದಾವೆ ಸರ್ ನಮ್ಮ ಹತ್ರ, ಬಟ್ ಆರ್ಥಿಕತೆ ಇಲ್ಲ ಅಥವಾ ಫೈನಾನ್ಸ್ ಇಲ್ಲ ಅಂತ ಏನಾದ್ರು ನೀವೇನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ದೋಸ್ RRBs ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಏನ್ ಮಾಡ್ಕೊಳ್ತೀವಿ ಅಂತವ್ರಿಗೆ ವಿತೌಟ್ ಶ್ಯೂರಿಟಿ ದೇ ಕ್ಯಾನ್ ಪ್ರೊವೈಡ್ ದ ಫೈನಾನ್ಸ್ ಫಾರ್ ದಿ ಪರ್ಪಸ್ ಆಫ್ ಬಿಸ್ನೆಸ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಹತ್ರ ಎಲ್ಲ ಐಡಿಯಾಸ್ ಇದಾವೆ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ, ನಮ್ಮ ಹತ್ರ ಶ್ಯೂರಿಟಿ ಇಲ್ಲ ಅಂತಂದ್ರೆ ಅಂತ ವ್ಯಕ್ತಿಗಳು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರೆ, ಅದು ಸಿಟಿಯಲ್ಲಿ ಇರಬಾರ್ದು ಮತ್ತೆ ಅವ್ರದ್ದು. ಓಕೆನಾ. ಗ್ರಾಮೀಣ ಪ್ರದೇಶದಲ್ಲೇ ನಮ್ಮ ಕೈಗಾರಿಕೆ ಮಾಡ್ತಾ ಇದ್ವಿ, ಗ್ರಾಮೀಣ ಪ್ರದೇಶದಲ್ಲೇ ನಮ್ಮ ಒಂದು ವ್ಯವಹಾರಗಳನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರೆ ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಗ್ರಾಮೀಣ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸಾಲಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಗ್ರಾಮೀಣ ಪ್ರದೇಶಗಳಲ್ಲಿನ ಕೃಷಿ, ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ ಮತ್ತು ಇತರೆ ಉತ್ಪಾದನಾ ಚಟುವಟಿಕೆಗಳಿಗೆ ಸಾಲ ಕೊಡ್ತವೆ. ಅಂದ್ರೆ ಕೃಷಿ ಮೀನ್ಸ್ ಅಗ್ರಿಕಲ್ಚರ್ಸ್ ಆಗಿರ್ಬೋದು, ಅದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೇಕು. ಯೂಶಲಿ ಕೃಷಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲೇ ಇರ್ತವೆ, ಹೌದಾ. ಅದ್ರ ಜೊತೆಗೆ ವ್ಯಾಪಾರ, ಕಾಮರ್ಸ್ ಅಂತ ಕರೀತಾರೆ, ಅದ್ರ ಜೊತೆಗೆ ವಾಣಿಜ್ಯ, ಓಕೆನಾ, ಅಥವಾ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಕರೀತಾರೆ. ವ್ಯಾಪಾರ ಮತ್ತು ವಾಣಿಜ್ಯ, ಕೈಗಾರಿಕೆ, ಇಂಡಸ್ಟ್ರಿ ಮತ್ತು ಪ್ರೊಡಕ್ಷನ್ ಸಲುವಾಗಿ ಏನ್ ಮಾಡ್ಕೊಂತಲ್ಲಿ ಸಾಲಗಳನ್ನು ಒದಗಿಸ್ತಾವ ಅಂತ ಕರೀತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣದ ಹಿಡುವಳಿದಾರರಿಗೆ ಅಂದ್ರೆ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಮತ್ತು ಇತರೆ ಕಸುಬುದಾರರಿಗೆ ಮತ್ತು ಕುಶಲಕರ್ಮಿಗಳಿಗೆ ಪತ್ತಿನ ಸೌಕರ್ಯ, ಪತ್ತು ಮೀನ್ಸ್ ಸಾಲದ ಸೌಕರ್ಯಗಳನ್ನು ಸಹ ನೀಡ್ತದೆ. ಅಂದ್ರೆ ಉದ್ರಿ ಸೌಲಭ್ಯ, ಪತ್ತು ಅಂದ್ರೆ ಕ್ರೆಡಿಟ್ ಸೌಲಭ್ಯಗಳಂತ ಕರೀತಾರೆ. ಆ ಕ್ರೆಡಿಟ್ ಸೌಲಭ್ಯಗಳನ್ನು ಸಹ ನೀಡಿ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಉದ್ರಿ ಸೌಲಭ್ಯಗಳಲ್ಲಿ ಅವರಿಗೆ ಬೀಜ ಕೊಡೋದಾಗಿರ್ಬೋದು, ರೈತರಿಗೆ ಇನ್ ಕೇಸ್ ಬೆಳೆಗಳನ್ನು ಬೆಳೆಯಲು ಅವರುಗಳಿಗೆ ಇನ್ ಕೇಸ್ ಔಷಧಗಳು ಬೇಕಾಗ್ತವೆ ಅಥವಾ ಬೀಜಗಳು ಬೇಕಾಗ್ತವೆ. ಫಾರ್ ಎಕ್ಸಾಂಪಲ್ ದಳ್ಳಾಳಿ ಶಾಪ್ಗಳು ನೋಡಿ ಇರ್ತದೆ ನೀವು ಗಂಗಾವತಿಯಲ್ಲಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೈತರಿಗೆ ಮೊದಲೇ ಸಾಲಗಳನ್ನು ಕೊಡ್ತಾರೆ. ಓಕೆನಾ. ಬೆಳೆ ಬಂದ ಮೇಲೆ ಅವುಗಳ ಮಾರಾಟ ನಮ್ಮಲ್ಲೇ ಮಾಡ್ಬೇಕು ನೀವು, ಅಂದ್ರೆ ಆಗಿನ ಪರಿಸ್ಥಿತಿಗಳ ಮೇಲೆ ಅಥವಾ ಆಗಿನ ಬೆಲೆಗಳಲ್ಲಿ ನೀವು ನಮಗೆ ಮಾರಾಟ ಮಾಡ್ಬೇಕಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ತರ ದಳ್ಳಾಳಿಗಳು ಇರ್ತಾರೆ. ಅದೇ ತರ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ತರದ ಒಂದು ಹಿಡಿತದಲ್ಲಿ ಇಟ್ಕೊಳ್ಳದೆ ಅವರಿಗೆ ಸಾಲಗಳನ್ನು ಕೊಡ್ತಾರೆ. ಓಕೆ, ಅವ್ರಿಗೆ ಬೇಕಾದ ಬೀಜಗಳಾಗಿರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅವೆಲ್ಲದಕ್ಕೂ ಸಾಲಗಳನ್ನು ನೀಡಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಒಂದು ಸಹಾಯದಿಂದ ಪ್ರಾದೇಶಿಕವಾಗಿ ಡೆವಲಪ್ಮೆಂಟ್ಸ್ ಅಥವಾ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ತಾರೆ ಅಂತ ಕರೀತಾರೆ. ಅವುಗಳನ್ನು ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇದೆ ನೋಡ್ರಿ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ.
Regional rural banks have been established by the Government of India in 1976. These banks are state-sponsored, regionally based on rural-oriented commercial banking institutions. Okay, ಇವರೆಲ್ಲ ಏನ್ ಮಾಡ್ಕೊಂತಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅಂದ್ರೆ ಬರೀ ಒಂದ್ ಸೆಕ್ಟರ್ಗೆಲ್ಲ ಎಲ್ಲಾ ಸೆಕ್ಟರ್ಗೂ ಇನ್ ಕೇಸ್ ಅವ್ರು ಏನ್ ಮಾಡ್ಕೊಂತಲ್ಲಿ ಸಾಲಗಳನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ಇವ್ರನ್ನ ಕಮರ್ಷಿಯಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಅಂತ ನೋಡ್ಕೊಂಡ್ರೆ ಟು ಡೆವಲಪ್ ದ ರೂರಲ್ ಎಕನಾಮಿ ಅಂದ್ರೆ ರೂರಲ್ ನಲ್ಲಿ ಎಕನಾಮಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಪ್ರತಿಯೊಬ್ರು ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ನಲ್ಲಿ ಅಥವಾ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಬೇಕು. ಆ ಕಾರಣಕ್ಕಾಗಿ ದೇ ಕ್ಯಾನ್ ಪ್ರೊವೈಡ್ ದ ಲೋನ್ಸ್ ಅಡ್ವಾನ್ಸಸ್ ಟು ದಿ ರೂರಲ್ ಪೀಪಲ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಟು ಪ್ರೊವೈಡ್ ಲೋನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಟ್ರೇಡ್, ಕಾಮರ್ಸ್, ಇಂಡಸ್ಟ್ರಿ ಅಂಡ್ ಅದರ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾಸ್ ಓನ್ಲಿ. ಅಂದ್ರೆ ರೂರಲ್ ಏರಿಯಾಸಲ್ಲಿ ಏನೋ ಟ್ರೇಡ್ ಮಾಡ್ತೀನಿ ಸರ್, ವ್ಯಾಪಾರ ಮಾಡ್ತೀನಿ, ಅಥವಾ ಕಾಮರ್ಸ್ ಅಥವಾ ವಾಣಿಜ್ಯ ಚಟುವಟಿಕೆ ಮಾಡ್ತೀನಿ, ಕೊಂಡುಕೊಳ್ಳೋದು ಅಥವಾ ಮಾರಾಟ ಮಾಡೋದು ಅಥವಾ ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್ ಎಲ್ಲ ಮಾಡ್ತೀನಿ, ಅಥವಾ ಇಂಡಸ್ಟ್ರಿ ಮಾಡ್ತೀನಿ, ಅಥವಾ ಅದರ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾ ಇದೀನಿ ಅಂದ್ರೆ ಅವ್ರಿಗೂ ಸಹ ಸಾಲಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಟು ಪ್ರೊವೈಡ್ ದ ಕ್ರೆಡಿಟ್ ಫೆಸಿಲಿಟೀಸ್ ಟು ದಿ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್, ಅಗ್ರಿಕಲ್ಚರ್ ಲೇಬರ್ಸ್, ಆರ್ಟಿಷಿಯನ್ಸ್ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಅದು ಅಷ್ಟೇ ಅಲ್ಲದೆ ಅಂದ್ರೆ ಅಗ್ರಿಕಲ್ಚರ್ ಅಷ್ಟೇ ಅಥವಾ ಟ್ರೇಡಿಗೆ ಅಷ್ಟೇ ಅಲ್ಲದೆ ಕೆಲವೊಬ್ರು ಲೇಬರ್ಸ್ ಇರ್ತಾರೆ, ಅಂದ್ರೆ ಅಗ್ರಿಕಲ್ಚರ್ ಲೇಬರ್ಸ್ ಕೂಲಿಕಾರರು ಇರ್ತಾರೆ, ಅವ್ರಿಗೂ ಸಹ ಸಣ್ಣ ಪುಟ್ಟ ಯೋಜನೆಗಳ ಮೂಲಕ ಅಥವಾ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಮಾಡ್ಕೊಳ್ತಾನೆ ಕ್ವಾಂಟಿಟಿನಲ್ಲಿ ಸಾಲಗಳನ್ನು ಕೊಟ್ಟು ಅವರ ಒಂದು ಆರ್ಥಿಕತೆಯನ್ನು ಸುಧಾರಣೆ ಮಾಡ್ತವೆ. ದಟ್ ಇಸ್ ಅ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಇದರಲ್ಲಿ. ಓಕೆ, ನೆಕ್ಸ್ಟ್ ಬ್ಯಾಂಕ್ ಬಂದು ಎಕ್ಸಿಮ್ ಬ್ಯಾಂಕ್ ಅಥವಾ ಇನ್ ಕೇಸ್ ಇದನ್ನ ವಿನಿಮಯ ಬ್ಯಾಂಕ್ ಅಂತ ಬರ್ಕೊಂಡಲ್ಲ ಮೇಲೆ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಅಂತ ಇದೆ ನೋಡಿ. ಇದು ವಿನಿಮಯ ಬ್ಯಾಂಕ್ ಅಥವಾ ಭಾರತೀಯ ವಿನಿಮಯ ಬ್ಯಾಂಕ್ ಯಾವ್ದಂದ್ರೆ ನಮ್ದು ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ. ಅಂದ್ರೆ ಎಕ್ಸಿಮ್ ನಥಿಂಗ್ ಬಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಇಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್, ಐಎಂ ಅಂದ್ರೆ ಇಂಪೋರ್ಟ್. ಅದು ಹೆಸರಿನಲ್ಲಿ ಇದೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಅಥವಾ ವಿನಿಮಯ ಬ್ಯಾಂಕ್ ಅಂತಾನು ಕರೀತಾರೆ ಇದನ್ನ. ಅಂದ್ರೆ ಭಾರತದ ಆಯಾತ ಮೀನ್ಸ್ ಇನ್ ಕೇಸ್ ಅಲ್ಲಿ ರಫ್ತು ಮತ್ತು ಆಮದು ಬ್ಯಾಂಕ್ ಸಾಮಾನ್ಯವಾಗಿ ಎಕ್ಸಿಮ್ ಬ್ಯಾಂಕ್ ಎಂದು ಕರೆಯಲ್ಪಡುತ್ತದೆ. ಭಾರತದ ಸಂಸತ್ತಿನಲ್ಲಿ 1981 ಭಾರತೀಯ ಆಯಾತ ನಿರ್ಯಾತ ಬ್ಯಾಂಕ್ ಕಾನೂನು ಅನ್ವಯ 1982 ಜನವರಿ 1 ಈ ಬ್ಯಾಂಕ್ ಸ್ಥಾಪಿಸಲ್ಪಟ್ಟಿತ್ತು. IRDBI ಬ್ಯಾಂಕಿನ ಒಂದು ಅವಿಭಾಜ್ಯ IDBI ಬ್ಯಾಂಕಿನ ಒಂದು ಅವಿಭಾಜ್ಯ ಅಂಗವಾಗಿದ್ದು, IDBI ಮೀನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾರಾಷ್ಟ್ರೀಯ ಹಣಕಾಸು ವಿಭಾಗವನ್ನು ಎಕ್ಸಿಮ್ ಬ್ಯಾಂಕ್ ವಹಿಸಿಕೊಂಡಿದೆ. ಅಂದ್ರೆ ಈ ಬ್ಯಾಂಕ್ ಏನ್ ಮಾಡ್ಕೊಂತಲ್ಲಿ ಸ್ಪಾನ್ಸರ್ ಯಾರು? IDBI ಮೀನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಒಂದು ಅಧೀನದಲ್ಲಿ ಇದು ಎಕ್ಸಿಮ್ ಬ್ಯಾಂಕ್ ಕೆಲಸ ಮಾಡ್ತದೆ ಅಂತ ಹೇಳಿದಲ್ಲಿ ಇದನ್ನ ಭಾರತೀಯ ವಿನಿಮಯ ಬ್ಯಾಂಕ್ ಅಂತಾನು ಕರೀತಾರೆ. ಓಕೆನಾ, ಇಲ್ಲಿದೆ ನೋಡ್ರಿ ಇನ್ನೊಂದು ಎಕ್ಸ್ಚೇಂಜ್ ಬ್ಯಾಂಕ್ಸ್ ಅಂತ ಕರೀತಾರೆ. ಎಕ್ಸ್ಚೇಂಜ್ ಬ್ಯಾಂಕ್ ಸ್ಪೆಷಲೈಸಸ್ ಇನ್ ಫೈನಾನ್ಸಿಂಗ್ ಟ್ರೇಡ್, the foreign trade, or they supply the necessary foreign exchanges required for settlement transactions between traders engaged in foreign trade ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಎಕ್ಸಿಮ್ ಬ್ಯಾಂಕ್ ಅಂತಾನೆ ಕರೆದ್ರಲ್ಲಿ. ಓಕೆನಾ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರೀತಾರೆ ಅಥವಾ ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಇವ್ರು ಏನ್ ಮಾಡ್ತಂದ್ರೆ ಎಕ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸ್ ಗಳಿಗೆ ಅಥವಾ ಇಂಪೋರ್ಟ್ ಮಾಡ್ಕೊಳ್ಳುವಂತ ಒಂದು ಬಿಸ್ನೆಸ್ ಗಳಿಗೆ ಸಹಾಯ ಮಾಡ್ತಾರೆ. ಅಂದ್ರೆ ನಮ್ಮ ಹತ್ರ ಎಲ್ಲ ಬಿಸ್ನೆಸ್ ಮಾಡಕ್ಕೆ ಅಥವಾ ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತೀವಿ ಸರ್, ಬಟ್ ಬೇರೆ ದೇಶಕ್ಕೆ ನಮ್ಮ ವಸ್ತುಗಳು ಕಳಿಸ್ಕೊಡ್ಬೇಕು. ಕಳಿಸ್ಕೊಡ್ಬೇಕಾದ್ರೆ ಕೆಲವೊಂದು ಎಕ್ಸ್ಪೆಂಡಿಚರ್ಸ್ ಎಲ್ಲ ಆಗ್ತವೆ ಅಥವಾ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಬರ್ತವೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಅಪ್ ಮಾಡ್ಕೊಂಡು ಅವುಗಳಿಗೆ ಬೇಕಾದ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವುಗಳನ್ನು ಸಾಗಾಟ ಮಾಡಬೇಕಾದ್ರೆ ಕೆಲವೊಂದು ವೆಚ್ಚಗಳನ್ನು ಬರ್ತವೆ. ಶಿಪ್ ಚಾರ್ಜಸ್ ಆಗಿರ್ಬೋದು, ಫ್ಲೈಟ್ ಚಾರ್ಜಸ್ ಆಗಿರ್ಬೋದು. ಓಕೆನಾ, ಆ ಚಾರ್ಜಸ್ ಗಳನ್ನ ಲೋನ್ಗಳ ಮುಖಾಂತರ ಅಥವಾ ಸಾಲದ ಮುಖಾಂತರ ಪಡೆದುಕೊಂಡು ವ್ಯವಹಾರಗಳನ್ನ ಅಥವಾ ಫಾರಿನ್ ವ್ಯವಹಾರಗಳನ್ನ ಮಾಡ್ತವೆ. ದಟ್ ಇಸ್ ಇನ್ ಕೇಸ್ ಎಕ್ಸಿಮ್ ಬ್ಯಾಂಕ್ಸ್ ಅಂತ. ದ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಕೆಳಗಿನ ಪಾಯಿಂಟ್ಸ್ ಬರ್ಕೊಡ್ರಿ ಇದನ್ನ. ದ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ಸ್ ಇಸ್ ಆಫ್ ಇಂಡಿಯಾ ಈಸ್ ಕಾಮನ್ಲಿ ಇಸ್ ನೋನ್ ಆಸ್ ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 1st January 1982 ಬೈ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಬಟ್ ಇನ್ ಕೇಸ್ ಇದನ್ನ ಆಕ್ಟ್ ಏನಿದೆ ಅಂದ್ರೆ 81 ನಲ್ಲಿ ಆಕ್ಟ್ ಮಾಡ್ಕೊಂಡಿದ್ರು, ಬಟ್ 82 ನಲ್ಲಿ ಇದು ಜಾರಿಗೆ ಬಂತು.
It has taken over the functions of international financing wing of IDBI. ಅಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಮಾಡುವಂತ IDBI ಬ್ಯಾಂಕ್ ಗಳಿಂದ ಇದು ಸ್ಪಾನ್ಸರ್ ಆಗಿದೆ. ದಟ್ ಇಸ್ ಇನ್ ಕೇಸ್ IDBI ಅಂತ ಕರೀತೀವಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ, ಅಥವಾ ವಿನಿಮಯ ಬ್ಯಾಂಕ್ ಅಥವಾ ಎಕ್ಸಿಮ್ ಬ್ಯಾಂಕ್ ಗಳನ್ನ ಕಾರ್ಯಗಳಂತ ಕರೀತೀವಿ. ಏನೇನು ಕಾರ್ಯಗಳು ಮಾಡ್ತದೆ ಹಾಗಾದ್ರೆ, ಏನೇನು ಫಂಕ್ಷನ್ಸ್ ಇದೆ ಹಾಗಾದ್ರೆ? ಯಂತ್ರೋಪಕರಣಗಳ ಸಾಧನ ಸಲಕರಣೆಗಳ ಆಯತ ನಿರ್ಯಾತಕ್ಕೆ ಎಕ್ಸಿಮ್ ಬ್ಯಾಂಕ್ ಹಣಕಾಸನ್ನು ಒದಗಿಸುತ್ತದೆ. ಅಂದ್ರೆ ಕೆಲವೊಂದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಲ್ಲ, ಆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಯಂತ್ರೋಪಕರಣ ಮಷಿನರಿ ಕೊಂಡ್ಕೊಳ್ಬೇಕು. ಇಂಗ್ಲಿಷ್ ನಲ್ಲಿ ಅಸ್ಟೀಸ್ ಇದೆ ನೋಡ್ರಿ ಮತ್ತೆ ಪಾಯಿಂಟ್ ಅಲ್ಲಿ. ಎಕ್ಸಿಮ್ ಬ್ಯಾಂಕ್ಸ್ ಪ್ರೊವೈಡ್ ಫೈನಾನ್ಸ್ ಟು ದಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಆಫ್ ಮಷಿನರಿ ಅಂಡ್ ಎಕ್ವಿಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಮಷಿನರಿಗಳಾಗಿರ್ಬೋದು, ಕೆಲವೊಂದು ಸಲಕರಣೆ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅವುಗಳನ್ನ ಕೊಂಡುಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಭಾರತದಲ್ಲಿ 70% ವಿ ಆರ್ ಡಿಪೆಂಡ್ಸ್ ಆನ್ ಎಕ್ಸ್ಪೋರ್ಟ್ಸ್. ಅಂದ್ರೆ ಬೇರೆ ದೇಶದಿಂದ ಬರುವ ವಸ್ತುಗಳ ಮೇಲೆ ಡಿಪೆಂಡ್ ಆಗಿದ್ವಿ. ನಾವು ಬಳಸೋ ಫೋನ್ಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬಳಸೋ ಪೇಸ್ಟ್ಗಳಾಗಿರ್ಬೋದು, ಅವೆಲ್ಲವುಗಳನ್ನ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ವಿ. ಆ ಕಾರಣಕ್ಕಾಗಿ ಇಂಥ ಎಲ್ಲಾ ಚಟುವಟಿಕೆಗಳಿಗೆ ಸಾಲಗಳನ್ನು ನೀಡುವಂತ ಬ್ಯಾಂಕ್ಗಳು ಎಕ್ಸಿಮ್ ಬ್ಯಾಂಕ್ಗಳಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಸರಕು ಮತ್ತು ಸೇವಾ ಅವಕಾಶಗಳ ಆಯತ ನಿರ್ಯಾತಕ್ಕೆ ಎಕ್ಸಿಮ್ ಬ್ಯಾಂಕ್ಗಳು ಹಣಕಾಸು ನೀಡುತ್ತವೆ. ಅಂದ್ರೆ ಇನ್ ಕೇಸ್ ಎಕ್ಸಿಮ್ ಬ್ಯಾಂಕ್ಸ್ ಪ್ರೊವೈಡ್ಸ್ ಫೈನಾನ್ಸ್ ಟು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಇಂಡಿಯಾ ಅಂಡ್ ಆಲ್ಸೋ ಫಾರಿನ್ ಕಂಟ್ರೀಸ್ ಅಂತ ಹೇಳ್ತಾರೆ. ಬರೀ ಇಂಡಿಯಾದಲ್ಲಿ ಮಾಡುವ ಗೂಡ್ಸ್ ಗಳಿಗೆ ಸಾಲ ಕೊಡೋದಷ್ಟೇ ಅಲ್ಲ, ಬೇರೆ ಕಂಟ್ರಿಯಲ್ಲಿ ಮಾಡುವ ಗೂಡ್ಸ್ ಗಳಿಗೂ ಇಲ್ಲಿ ಬರಬೇಕಾದ್ರೆ ಅವ್ರಿಗೆ ತಮ್ಮದೇ ಆದ ದೇಶದ ಒಂದು ವಿನಿಮಯ ಬ್ಯಾಂಕ್ ಅಂತ ಮಾಡ್ಕೊಂಡಿರ್ತಾರೆ, ಅವರು ಸಾಲಗಳನ್ನು ಕೊಡ್ತಾರೆ. ಅದು ಎಕ್ಸಿಮ್ ಬ್ಯಾಂಕಿನ ಒಂದು ಮತ್ತೊಂದು ಫಂಕ್ಷನ್ ಅಂತ ಕರೀಬಹುದಲ್ಲಿ. ನೆಕ್ಸ್ಟ್, ವಿದೇಶಗಳಲ್ಲಿ ಕೈಗೊಳ್ಳುವ ಸಂಯುಕ್ತ ಸಾಹಸೋದ್ಯಮಗಳಿಗೆ ಎಕ್ಸಿಮ್ ಬ್ಯಾಂಕ್ ಹಣಕಾಸು. ಅಂದ್ರೆ ವೆಂಚರ್ ಕ್ಯಾಪಿಟಲ್ ಅಂತ ಕೇಳಿರ್ತೀರಿ, ಸಾಹಸೋದ್ಯಮಗಳಿಗೆ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು. ಅಂದ್ರೆ ಕೆಲವೊಂದು ಡಿಫ್ರೆಂಟ್ ಪ್ರಾಜೆಕ್ಟ್ ಎಲ್ಲ ಮಾಡಿ ಆ ಪ್ರಾಜೆಕ್ಟ್ ಗಳನ್ನ ವಿದೇಶದಲ್ಲಿ ಮಾಡ್ತಾರೆ. ಅಂದ್ರೆ ವಿದೇಶದಲ್ಲಿ ಅಲ್ಲಿ ಕಚ್ಚಾ ವಸ್ತುಗಳು ಸಿಗ್ತಾ ಇರ್ತವೆ, ಆ ಕಾರಣಕ್ಕಾಗಿ ಅಲ್ಲೇ ಹೋಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಥವಾ ಅಲ್ಲೇ ಹೋಗಿ ನಾನು ಇಂಡಸ್ಟ್ರಿ ಮಾಡ್ತೀನಿ ಅಂದ್ರೆ ಅಂತ ಒಂದು ಇಂಡಸ್ಟ್ರಿಗಳಿಗೆ ಸಾಲ ಕೊಡ್ತಾರೆ. ಥರ್ಡ್ ಒನ್ ನೋಡ್ಕೊಳ್ಳಿ, ಎಕ್ಸಿಮ್ ಬ್ಯಾಂಕ್ ಪ್ರೊವೈಡ್ ಫೈನಾನ್ಸ್ ಟು ಜಾಯಿಂಟ್ ವೆಂಚರ್ಸ್ ಅಥವಾ ಇನ್ ಕೇಸ್ ಅಂತಲ್ಲಿ ಇನ್ ಫಾರಿನ್ ಕಂಟ್ರೀಸ್ ಅಂತ ಹೇಳ್ತಾರೆ. ಓಕೆ, ಜಾಯಿಂಟ್ ವೆಂಚರ್ಸ್ಗೂ ಸಾಲಗಳನ್ನು ಕೊಟ್ಟು ಇನ್ ಕೇಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್, ವಿದೇಶಗಳಲ್ಲಿ ಷೇರು ಬಂಡವಾಳ ಅಂತ ಸಂಯುಕ್ತ ಇದಾಯ್ತಲ್ಲ, ಫೋರ್ತ್ ಒನ್. ಆಯತ ನಿಯಾಯತದಲ್ಲಿ ನಿರತರವಾಗಿರುವ ಸಂಸ್ಥೆಗಳಿಗೆ ತಾಂತ್ರಿಕ ಅಂದ್ರೆ ಟೆಕ್ನಾಲಜಿ, ಆಡಳಿತ, ಅಡ್ಮಿನಿಸ್ಟ್ರೇಷನ್ ಅಂಡ್ ಹಣಕಾಸು ನೆರವನ್ನು ಎಕ್ಸಿಮ್ ಬ್ಯಾಂಕ್ ನೀಡ್ತಾರೆ. ಅಂದ್ರೆ ಡಿಪೆಂಡ್ಸ್ ಆನ್ ಟೆಕ್ನಾಲಜಿ ಕಂಪನಿಗಳಿಗೆ ಬೇಕಾದ ಒಂದು ಅಡ್ಮಿನಿಸ್ಟ್ರೇಷನ್ಸ್ ಆಗಿರ್ಬೋದು, ಹಣಕಾಸು ನೆರವು ಆಗಿರ್ಬೋದು, ಅಥವಾ ಟೆಕ್ನಾಲಜಿ ಆಗಿರ್ಬೋದು, ಅವೆಲ್ಲದಕ್ಕೂ ಸಾಲಗಳನ್ನ ನೀಡ್ತಾರೆ. ನೆಕ್ಸ್ಟ್, ಆಮದು ಮತ್ತು ರಫ್ತು ವ್ಯಾಪಾರಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಎಕ್ಸಿಮ್ ಬ್ಯಾಂಕ್ ವ್ಯಾಪಾರಿ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಅಂದ್ರೆ ವ್ಯಾಪಾರಿ ಬ್ಯಾಂಕ್ಗಳು ಅಂದ್ರೆ ಅವರೇ ಕೊಂಡ್ಕೊಳ್ತಾರೆ ಕೆಲವೊಂದು ವಸ್ತುಗಳನ್ನ ಕೊಂಡ್ಕೊಂಡು. ಅಲ್ಲಿ ನೋಡಿ, ಎಕ್ಸಿಮ್ ಬ್ಯಾಂಕ್ ಪರ್ಫಾರ್ಮ್ ಆಸ್ ಎ ಮರ್ಚೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಫಂಕ್ಷನ್ ಫಾರ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ. ಅಂದ್ರೆ ಕೆಲವೊಂದು ಆಮದು ಮತ್ತು ರಫ್ತು ಬ್ಯಾಂಕ್ ಮಾಡ್ಕೋಬೇಕಂದ್ರೆ ನಿಮ್ಮ ವಸ್ತುಗಳನ್ನು ಅವರೇ ಕೊಂಡುಕೊಂಡು ಬೇರೆ ದೇಶಗಳಿಗೆ ಅವರೇ ಮಾರಾಟ ಮಾಡ್ತಾರೆ. ಅಂದ್ರೆ ನೀವು ಹೋಗಿ ಮಾರಾಟ ಮಾಡೋದಕ್ಕಿಂತ ನೀವು ಹೋಗಿ ಮಾರಾಟ ಮಾಡಿದ್ರೆ ಸಾಕಷ್ಟು ಖರ್ಚುಗಳನ್ನ ನಿಭಾಯಿಸ್ಕೊಳ್ಬೇಕು, ಅಥವಾ ಲಾಸ್ ಬಂದ್ರೆ ತಡ್ಕೊಳ್ಳೋ ಒಂದು ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ ಸರ್ ಅಂತಂದ್ರೆ ಅವ್ರು ಏನ್ ಮಾಡೋದ್ರಲ್ಲಿ ಎಕ್ಸಿಮ್ ಬ್ಯಾಂಕ್ಗಳಿಗೆ ನಿಮ್ಮ ವಸ್ತುಗಳನ್ನ ಇಲ್ಲೇ ಎಕ್ಸ್ಪೋರ್ಟ್ ಮಾಡುವ ಬೆಲೆಗಳಿಗೆ ಮಾರಾಟ ಮಾಡಬಹುದು. ಆ ತರ ಒಂದು ಫೆಸಿಲಿಟೀಸ್ ಕೊಡ್ತಾರೆ. ನೆಕ್ಸ್ಟ್, ಲಾಸ್ಟ್ ಒನ್, ಎಕ್ಸಿಮ್ ಬ್ಯಾಂಕ್ಸ್ ಪ್ರಿಪೇರ್ಸ್ ಎ ಪ್ಲಾನ್ಸ್ ಫಾರ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್. ಅಂದ್ರೆ ನಿಮ್ಮ ಒಂದು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ನ ಸಂಬಂಧಪಟ್ಟಂತೆ ಎಲ್ಲಾ ಪ್ರೋತ್ಸಾಹದಾಯಕ ಯೋಜನೆಗಳಿಗೆ ಹಣಕಾಸುಗಳನ್ನು ಮತ್ತು ಅವುಗಳಿಗೆ ಬೇಕಾದ ಒಂದು ಪ್ಲಾನಿಂಗ್ ಗಳನ್ನ ಮಾಡಿಕೊಂಡು ಇನ್ ಕೇಸ್ ಎರವಲು ಕೊಡ್ತದೆ ಅಥವಾ ಇನ್ ಕೇಸ್ ಹಣಕಾಸಿನ ಒಂದು ಸೌಲಭ್ಯಗಳನ್ನ ನೀಡ್ತದೆ. ಇಷ್ಟು ಇನ್ ಕೇಸ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂತ ಕರೀಬಹುದು. ಒನ್ಸ್ ಅಗೇನ್ ನೋಡ್ರಿ, ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ ಫಸ್ಟ್ ಇಂದ ಟೋಟಲ್ 8 ಬ್ಯಾಂಕ್ಸ್ ಇದ್ರು ನಮ್ದು ಸ್ಟಾರ್ಟಿಂಗ್ ನಲ್ಲಿ. ಓಕೆ, ಫಸ್ಟ್ ಒನ್ ಕಮರ್ಷಿಯಲ್ ಬ್ಯಾಂಕ್ಸ್, ಸೆಕೆಂಡ್ ಒನ್ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಥರ್ಡ್ ಒನ್ ಸೆಂಟ್ರಲ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಬ್ಯಾಂಕ್ಸ್, ಎಕ್ಸ್ಚೇಂಜ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಲೋಕಲ್ ಬ್ಯಾಂಕ್ಸ್. ಲೋಕಲ್ ಬ್ಯಾಂಕ್ಸ್ ಅಂದ್ರೆ ಇಂಡಿಜಿನಿಯಸ್ ಬ್ಯಾಂಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಅದು ಲೋಕಲ್ ಬ್ಯಾಂಕ್ಸ್ ಇಂದು ನಾಳೆ ನಿಮ್ ಕ್ಲಾಸ್ ನಲ್ಲಿ ಹೇಳ್ತೀನಿ. ಓಕೆನಾ?